Jungle. ಮಾಧ್ಯಮದವರು ಭೇಟಿಯಾಗಿ ತುಂಬ ದಿವಸ ಆಗಿದೆ. ಇವತ್ತಿನ ಸುದ್ದಿಯ ಮುಖ್ಯಾಂಶಗಳು: ಕೃಷ್ಣಾ ನದಿ ನೀರನ್ನು ಕರ್ನಾಟಕ ಸರ್ಕಾರ ಅದನ್ನು ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ನಮ್ಮ ನೀರಿನ ಪಾಲೇನಿದೆ, ಬಚಾವತ್ ಆಯೋಗದ ಪ್ರಕಾರ ಅಲಾಟೆಡ್ ವಾಟರ್ ಏನಿದೆ ನೀರು, ಅದನ್ನು ನಾವು ಸಕಾಲಕ್ಕೆ ಬಳಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆಗಲೇ ಬಚಾವತ್ ಆಯೋಗದಲ್ಲಿ ನೀವು ನಿಮ್ಮ ಅಣೆಕಟ್ಟೆ ಮತ್ತು ನೀರನ್ನು ಶೇಖರಣೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ ಅಂತ ಹೇಳಿ, ಅದರ ಪ್ರಕಾರ ನಾವು ಕಳೆದ 99ನೇ ಇಸ್ವಿಯಲ್ಲಿ ಆಲ್ಮಟ್ಟಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿದ್ದರು, ನಮ್ಮ ಮಾಜಿ ಮಂತ್ರಿ ವೈದ್ಯನಾಥ ಪಾಟೀಲ್ರಿದ್ದರು, ನಮ್ಮ ಜೊತೆಯಲ್ಲಿ ಪಂಚಪ್ಪ ಕಲಬುರ್ಗಿ ಅಂತ ಇದ್ದರು, ವಿ ಶೇಷಾರೆಡ್ಡಿ ಅಂತ ರೈತ ಸಂಘದ ಉಪಾಧ್ಯಕ್ಷರಿದ್ದರು. ನಾನು ಕೂಡ ಆ ತಂಡದಲ್ಲಿ ಸಂಪೂರ್ಣ ಸಕ್ರಿಯವಾಗಿ ಈ ಪ್ರದೇಶ ಎಲ್ಲ ಒಂದು ತಿಂಗಳ ಕಾಲ ಪ್ರವಾಸ ಮಾಡಿ ಜನರನ್ನು ಸಂಘಟಿಸಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಆಲಮಟ್ಟಿಯಲ್ಲಿ ವ್ಯವಸ್ಥೆ ಮಾಡಿದ್ವಿ. ಆವತ್ತಿನ ಪ್ರತಿಭಟನೆ ಉದ್ದೇಶ ನಾವು 524 ಆಗಬೇಕು, 519ರಿಂದ 24ಕ್ಕೆ ಹೆಚ್ಚುವರಿ ಆಗಬೇಕನ್ನೋದೇ ನಮ್ಮದು ಡಿಮ್ಯಾಂಡ್ ಇದೆ. ನೀವು ಮಾಡೋದಿಲ್ಲ, ಟೋಟಲಿ ಸರ್ಕಾರ ಫೇಲ್ಯೂರ್ ಆಗಿದ್ದೀರಿ, ಇದು ನಮಗೆ ಗೊತ್ತಾಗಿದೆ, ನೀವು ಸಮರ್ಥರಿಲ್ಲ ಅಂತ ಹೇಳಿ ರೈತರೇ ನಾವೇ ಇರುವ ತೂಬನ್ನು ಬಂದ್ ಮಾಡಿ ಹೆಚ್ಚುವರಿಯಾಗಿ ಎತ್ತರಕ್ಕೆ ಏರಿಸಿ ನೀರನ್ನು ಶೇಖರಣೆ ಮಾಡಿಕೊಳ್ಳೋ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ಆ ಹೋರಾಟದ ಉದ್ದೇಶ ಆಗಿತ್ತು. ಅವತ್ತು ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಯಾಗಿ ಎಸ್.ಎಂ. ಕೃಷ್ಣ ಅವರಿದ್ದರು. ಆವಾಗ ತಕ್ಷಣವೇ ಅವರು ಇಲ್ಲಿಯ ಡಿ.ಸಿಗೆ ನಿರ್ದೇಶನ ಕೊಟ್ಟು, ಸರ್ಕಾರ ನಾವು ಭದ್ರಾಗಿದ್ದೀವಿ, ನಾವು ಈಗಲೇ ಕಾರ್ಯೋನ್ಮುಖರಾಗ್ತೀವಿ, ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ, ನೀವು ಈ ಥರದ್ದು ಚಳುವಳಿಯನ್ನು ನೀವು ಭಾಳ ಸರ್ಕಾರವನ್ನು ಜಾಗ್ರತೆ ಮಾಡಿದಿರಿ, ನೀವು ಚಳುವಳಿಯನ್ನು ವಾಪಸ್ ಪಡೀರಿ, ನಾವು ಕೆಲಸ ರಾಜ್ಯದ ಕೆಲಸ ಆದ ಕಾರಣಕ್ಕೆ ಇದನ್ನು ನಾವು ಕೈ ತಗೊಳ್ತೀವಿ ಅಂತ ಹೇಳಿ ಅವತ್ತು ಎಸ್.ಎಂ. ಕೃಷ್ಣ ಅವರು ಸರ್ಕಾರದ ಮುಖ್ಯಮಂತ್ರಿಯಾಗಿ ಆ ಘೋಷಣೆಯನ್ನು ಮಾಡಿದ ಕಾರಣಕ್ಕೆ ಚಳುವಳಿ ಹಿಂಪಡೆ. ಈಗ 26 ವರ್ಷ ಆಗಿತ್ತು. ಈ ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಯಾರಿಗೂ ಜವಾಬ್ದಾರಿ ಇರಲಿಲ್ಲ. 2010ರಲ್ಲೂ ಕೂಡ ಬ್ರಿಜೇಶ್ ಕುಮಾರ್ ಏನು ಕೃಷ್ಣ ವಾಟರ್ ಟ್ರಿಬ್ಯುನಲ್ ಚೇರ್ಮನ್ ಏನಿದ್ದಾರೆ, ಅವರ ಆದೇಶದ ಪ್ರಕಾರವೂ ಕೂಡ ನಮಗೆ ಯಾವುದೇ ಅಡ್ಡಿ ಆತಂಕ ಆಗಲಿಲ್ಲ. ಆದರೆ ನಾವೇನೋ ಸ್ವಲ್ಪ ರೈತ ಸಂಘದವರು ಒಂದಿಷ್ಟು ಕಮ್ಮಿ ಆಯಿತು ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡುವಾಗ ಅಂದಿನ ಸರ್ಕಾರ ಇಲ್ಲ ಹೆಚ್ಚು ಕಡಿಮೆ ಸರಿದೂಗಿದೆ ನ್ಯಾಯ ಅಂತ ಹೇಳಿ ಒಪ್ಕೊಂಡ್ಬಿಟ್ರು. ಆ ಕಾರಣಕ್ಕೆ ನಾವು ಕೂಡ ಅನಿವಾರ್ಯವಾಗಿ ಎಲ್ಲ ಒಪ್ಕೋಬೇಕಾಯಿತು. ಈಗೆಲ್ಲ ಅದು ಪ್ರಕ್ರಿಯೆ ನಡೀತಾ ಇದೆ. ಈಗ ಕರ್ನಾಟಕ ಸರ್ಕಾರದವರು ಇದನ್ನು ಅಭಿವೃದ್ಧಿ ಅಂತ ಹೇಳಿ, ಯಾವುದನ್ನ ಅಭಿವೃದ್ಧಿ ಅಂತೀರಿ? 5 ಗ್ಯಾರಂಟಿಯನ್ನು ಅಭಿವೃದ್ಧಿ ಅಂತಿರೋ ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಅರ್ಥದಲ್ಲಿ ಅಭಿವೃದ್ಧಿ ಅಂದರೆ ಏನು? ಇದು ಎಷ್ಟು? ಒಂದು 100 ನಮಗಿರ್ತಕ್ಕಂಥ ಅಲಾಟ್ಮೆಂಟ್ ಪ್ರಕಾರ 177ರಲ್ಲಿ ಏನು ಸ್ಟೇಜ್ ಫಸ್ಟು, ಆಮೇಲೆ
ಥರ್ಡ್ ಸ್ಟೇಜ್ಗೆ ಏನೇನು ನೀರು ಅಲಾಟ್ಮೆಂಟ್ ಇದೆ ಇದನ್ನ ಸಕಾಲಕ್ಕೆ ಬಳಕೆ ಮಾಡದೇ ಇದ್ರೆ ಏನು ಬರೀ ಜುಟ್ಟಿಗೆ ಮಲ್ಗೆ ಹೂವು ಮುಡಿಸೋದ? ದೇಶದ ನಾಡಿನಲ್ಲಿ ಸಂಪತ್ತು ಸೃಷ್ಟಿಯಾಗಬೇಕು. ಸಂಪತ್ತು ಸೃಷ್ಟಿ ಆಗಬೇಕು ಅಂದರೆ ಹೊಲ ಗದ್ದೆಗಳಲ್ಲಿ ನೀರು ಹರಿಬೇಕು, ಹೆಚ್ಚು ಉತ್ಪಾದನೆ ಆಗಬೇಕು. ಉತ್ಪಾದನೆ ಆಗ್ತಾ ಇದ್ದಂಗೆ ಕೈಗಾರಿಕೆಗಳು ಪ್ರಾರಂಭ ಆಗುತ್ತೆ, ಅದಕ್ಕೆ ಬೇಕಾದಂಥ ಸಿಬ್ಬಂದಿ ಇತ್ಯಾದಿಗಳಾಗುತ್ತೆ. ಏನು ಉತ್ಪಾದನೆಯಿಂದ ಬರ್ತದಲ್ಲ ತೆರಿಗೆ, ಅದು ಬಹಳ ದೊಡ್ಡ ಮಟ್ಟಕ್ಕಿರುತ್ತೆ. ಇದನ್ನ ಅಭಿವೃದ್ಧಿ ಅಂತಾರೆ. ನೀವೇನು ಮಾಡ್ದಲೆ ಸುಮ್ಮನೆ ಅಭಿವೃದ್ಧಿ ಅಂದರೆ ಏನಿದು ಅರ್ಥ ಅಂತ ಹೇಳಿ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಒಂದು ಬರುವ ಅಕ್ಟೋಬರ್ 9ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆಯನ್ನು ಹಾಕೊಂಡಿದ್ವಿ. ನಮ್ಮ ಕರಪತ್ರದ ಪ್ರಕಾರ ರೈತರಿಗೆ ನಾವು ಕರೆ ಕೊಟ್ಟಿದ್ವಿ, ನೀವು ಬರುವಾಗ ಸಾಲಿಕೆ, ಗುದ್ಲಿ, ಪಿಕಾಸಿ ಮತ್ತೆ ಏನು ಬುಟ್ಟಿ, ಏನು ನಮ್ಮ ಕಡೆ ಬಾಂಡ್ಲಿ ಅಂತೀವಿ, ನೀವು ಏನು ಬಳಕೆ ಮಾಡ್ತೀರೋ ಆ ಥರದ ಎಲ್ಲ ಸಲಕರಣೆ ಜೊತೆಗೆ ಬರಬೇಕು. ಟ್ರ್ಯಾಕ್ಟರ್ಗಳು ಮತ್ತು ಟಿಪ್ಪರ್ಗಳು ಮತ್ತು JCBಗಳು ಇತ್ಯಾದಿ ಎಲ್ಲ ಮಿಷನರಿಗಳು ಕೂಡ ತಗೊಂಡ್ಬರ್ಬೇಕು. ಅದ್ರ ಜೊತೆಯಲ್ಲಿ ಈ ಚಳುವಳಿಯನ್ನು ಬಹಳ ಬೃಹತ್ತಾಗಿ ನಾವೇ ಕೈ ತಗೊಳ್ಳೋಣ ಅಂತೇಳಿ ಘೋಷಣೆ ಮಾಡಿದ್ವಿ. ಅದರ ಪ್ರಕಾರ ರಾಜ್ಯದ 30 ಜನ ಪದಾಧಿಕಾರಿಗಳನ್ನು ಪ್ರತಿ ತಾಲೂಕುಗಳಿಗೆ ನಾವು ಎಕ್ಸೆಪ್ಟ್ ಚಡ್ಚಣ ಮತ್ತು ಇಂಡಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ತಾಲೂಕುಗಳಿಗೆ ನೇಮಕ ಮಾಡಿದ್ವಿ. ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಬೇಕಂತ ಹೇಳಿ ಕರೆಯನ್ನು ಕೊಟ್ಟಿದ್ವಿ. ಆ ಕಾರಣ ಸರ್ಕಾರ ಈಗ ತನ್ನ ಕಮಿಟ್ಮೆಂಟನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ನಾವು ವಿಶೇಷ ಕ್ಯಾಬಿನೆಟ್ ಮೂಲಕ ತೀರ್ಮಾನವನ್ನು ಕೈಗೊಂಡಿದ್ದೀವಿ. 70,000 ಕೋಟಿ ರೂಪಾಯಿಯನ್ನು ಅಣೆಕಟ್ಟೆಯ ಎತ್ತರ, ತೂಬಿನ ಎತ್ತರ ಮಾಡಿ ಸುಮಾರು 133 TMCಯಷ್ಟು ಶೇಖರಣೆ ಮಾಡಲಿಕ್ಕೆ ಕೆಪ್ಯಾಸಿಟಿಯನ್ನು ನಾವು ಹೊಂದ್ತೀವಿ ಅಂತ ಹೇಳಿ 130 TMCಯಷ್ಟು ನೀರು ಶೇಖರಣೆ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಒಂದು ನಮಗೆ ಸರ್ಕಾರಕ್ಕೆ ಹೇಳ್ತಾ ಇರೋದು, ತಾವು ಮುಳುಗಡೆ ಆಗುವಂಥ ರೈತರಿಗೆ ಅವರಿಗೆ ಇಂತಿಷ್ಟು ದರ ಅಂತ ಹೇಳಿ ಮುಳುಗಡೆ ಆಗುವ ರೈತರ ಭೂಮಿಗಳಿಗೆ ಘೋಷಣೆ ಮಾಡಿದೆ. ಈಗ ನಿನ್ನೆ ಮೊನ್ನೆ ಮತ್ತೆ ಈಗ 3-4 ದಿನದಿಂದ ಈ ಪ್ರದೇಶದ ರೈತರು ನನಗೆ ಫೋನ್ನಲ್ಲಿ ಸಂಪರ್ಕ ಮಾಡ್ತಾ ಇದ್ರು. ಇದರಲ್ಲಿ ಸರಿಯಾಗಿ ಪುನರ್ವಸತಿ ವ್ಯವಸ್ಥೆಗಳು ಆಗೋದಿಲ್ಲ. ನಮಗೆ ಒನ್ ಟೈಮ್ ಸೆಟಲ್ಮೆಂಟನ್ನು ತಾವು ಸರ್ಕಾರ ಘೋಷಣೆ ಮಾಡಬೇಕು. ಈಗಿರ್ತಕ್ಕಂಥ 40 ಲಕ್ಷ ಏನಿದೆ ನೀರಾವರಿ ಮುಳುಗಡೆ ಆಗ್ತಕ್ಕಂಥ ರೈತರ ಭೂಮಿ, ಅದಕ್ಕೆ 50 ಲಕ್ಷವನ್ನು ಕೊಡಬೇಕು. ಮತ್ತು ಒಣ ಭೂಮಿ ಏನಿದೆ ಅದಕ್ಕೆ 40 ಲಕ್ಷವನ್ನು ಕೊಡಬೇಕಂತ ಹೇಳಿ. ಯಾಕಂದರೆ ಈಗಾಗಲೇ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಂಥ ಸರ್ಕಾರಗಳು ನಿಮಗೆ ಉದ್ಯೋಗ ಕೊಡ್ತೀವಿ, ನಿಮಗೆ ಪುನರ್ವಸತಿ ಕೊಡ್ತೀವಿ ಅಂತ ಏನೇನು ಮಾಡಿದ್ರು ಎಲ್ಲ ಅರ್ಧಂಬರ್ಧ ಮತ್ತು ಸುಳ್ಳು ಸುಳ್ಳು ಆಶ್ವಾಸನೆಗಳು ಇವತ್ತಿಗೂ ಇದ್ದಾವೆ. ನಿನ್ನೆ ನಾನು ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಹೊನ್ನಾವರದಂತ ಭಾಳ ದೊಡ್ಡ ಪ್ರತಿಭಟನೆ ಇತ್ತು. ಅಲ್ಲಿ ರೈತರು ಮಾತಾಡ್ತಾ ಇದ್ರು, 65-66ನೇ ಇಸ್ವಿಯಲ್ಲಿ ಶರಾವತಿ ಆಗಿದೆ, ಇನ್ನೂ ಆ ರೈತರಿಗೆ ಪುನರ್ವಸತಿ ಸಿಕ್ಕಿಲ್ಲ ಅಂತ ಹೇಳಿ. ಹಾಗಾಗಿ ಸರ್ಕಾರಗಳು ತನ್ನ ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ರೈತರನ್ನು ಕಡೆಗಣಿಸಿಬಿಡ್ತಾರೆ. ಅದಕ್ಕೆ ಒನ್ ಟೈಮ್ ಸೆಟ್ಲ್ಮೆಂಟಿಗೆ ಸರ್ಕಾರ ಘೋಷಣೆ ಮಾಡಬೇಕು, ಹೆಚ್ಚಿನ ದರವನ್ನು ನಮಗೆ ಕೊಡಬೇಕಂತ ಹೇಳಿ ರೈತರು ಡಿಮ್ಯಾಂಡ್ ಇದೆ. ಎರಡನೇದಾಗಿ ರೈತರ ಜೊತೆಯಲ್ಲಿ ಕೂಲಿ ಕಾರ್ಮಿಕರು ಏನಿದ್ದಾರೆ ಹಳ್ಳಿಗಳಲ್ಲಿ ಅವರಿಗೆ ಪಕ್ಕ ಪುನರ್ವಸತಿಯನ್ನು ಮಾಡಬೇಕು. ಅವರ ನಿರುದ್ಯೋಗಕ್ಕೆ ಉದ್ಯೋಗಗಳನ್ನು ಕಲ್ಪಿಸುವಂಥ ಕಾರ್ಯಕ್ರಮಗಳು ಮತ್ತು ಅವರಿಗೆ ವಸತಿ ಕಳ್ಕೊಳ್ಳುವಂಥ ರೈತರಿಗೆ
ಕೂಲಿ ಕಾರ್ಮಿಕರು ಏನಿದ್ದಾರೆ ಹಳ್ಳಿಗಳಲ್ಲಿ, ಮತ್ತು ಅತಿ ಸಣ್ಣ ರೈತರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಪುನರ್ವಸತಿ ಇತ್ಯಾದಿ ಕಾರ್ಯಕ್ರಮದ ಕೆಳಗಡೆ ಸರ್ಕಾರ ಕಾರ್ಯಕ್ರಮವನ್ನು ಕೈಗೆ ತಗೋಬೇಕು. ಮತ್ತು ಇದನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮದು DPR ಮಾಡಿಸೋಕ್ಕೇ 1 ವರ್ಷ ತಗೊಂಡ್ರೆ ಅರ್ಥ ಇಲ್ಲ. ತಕ್ಷಣವೇ ಕಾರ್ಯೋನ್ಮುಖ ಆಗಕ್ಕೆ ಏನು ಬೇಕು ಆ ಕೆಲಸನ ತಾವು ತಯಾರು ಮಾಡಿದರೆ ಸೂಕ್ತ ಅಂತ ಹೇಳ್ತೇವೆ. ಕಾನ್ಸಂಟ್ರೇಟ್ ಮಾಡುವಷ್ಟು ಬೆಂಗಳೂರು ಭೂಮಿಯಲ್ಲಿ ಸುರಂಗವನ್ನು ಮಾಡಿ ಏನು ಪೂರ್ವ ಪಶ್ಚಿಮ ಕಾರಿಡಾರ್ ಮಾಡ್ತಕ್ಕಂಥದ್ದು, ಉತ್ತರ ದಕ್ಷಿಣ ಕಾರಿಡಾರ್ ಮಾಡುವಂಥದ್ದು, ವಿಮಾನ ನಿಲ್ದಾಣವನ್ನು ಅವರು ಕನಕಪುರಕ್ಕೆ ಏನು ಕೇಂದ್ರೀಕರಿಸಿ ಮಾಡ್ತಕ್ಕಂಥ ಆಸಕ್ತಿ ಏನಿದೆ ಅವರು ನೀರಾವರಿ ಬಗ್ಗೆ ತೋರಿಸಿರಲಿಲ್ಲ 2.5 ವರ್ಷದಿಂದ. ಈಗಾದರೂ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಈ ಕೆಲಸವನ್ನು ನಿರ್ವಹಿಸಬೇಕು. ನಿಮಗೇನಾರ ಬೆಂಗಳೂರೇ ಇಂಪಾರ್ಟೆಂಟ್ ಅನ್ನೋದಾದರೆ ನೀವು ಈ ಖಾತೆಯನ್ನು ಯಾರು ಸಮರ್ಥರಿಗೆ ಬಿಟ್ಟುಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ತಾವೆಲ್ಲ 2 ವರ್ಷದ ಬಜೆಟನ್ನು ನಾವು ನೋಡಿದ್ದೀವಿ. ಬರೀ ಸಾಲ ಮಾಡಿ ಗ್ಯಾರಂಟಿಗಳನ್ನು ಕೊಡ್ತೀರಿ. ಈಗ ಕೃಷ್ಣವನ್ನು ತೋರಿಸಿ ಅದೆಷ್ಟು ಲಕ್ಷ ಕೋಟಿ ಸಾಲ ಮಾಡೋದಕ್ಕೆ ತಾವು ರೆಡಿ ಆಗ್ತಾ ಇದ್ರು ಗೊತ್ತಿಲ್ಲ. ಒಟ್ಟು ಇದರ ಅನುಷ್ಠಾನ 100ಕ್ಕೆ 100ರಷ್ಟು ಮಾಡುವಲ್ಲಿ ತಮ್ಮ ಇಚ್ಛಾಶಕ್ತಿಯನ್ನು ತೋರಿಸ್ಬೇಕಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಇದನ್ನು ಗಮನ ಸೆಳೀತಾ ಈ ಹೋರಾಟ ಏನು ನಾವು 9ನೇ ತಾರೀಕು ಘೋಷಣೆ ಮಾಡಿದ್ವಿ, ಈ ಹೋರಾಟವನ್ನು ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೀವಿ. ಸರ್ಕಾರದ ನಡೆ ಹೇಗಿರುತ್ತೆ ಅನ್ನೋದನ್ನು ನೋಡಿ ಮುಂದಿನ ತೀರ್ಮಾನವನ್ನು ನಾವು ಕೈಗೊಳ್ತೇವೆ. ಯಾಕೆ ಅಂದರೆ ಸರ್ಕಾರಕ್ಕೆ ಬದ್ಧತೆಗಳು ಭಾಳ ಕಮ್ಮಿ. ಬರೀ ಯಾವುದು ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡೋದು, ವಿರೋಧ ಪಕ್ಷದವರಿಗೆ ಆಡಳಿತದವ್ರನ್ನ ಟೀಕೆ ಮಾಡೋದು ಬಿಟ್ಟರೆ ಇವರೆಲ್ಲ ಕೂಡ ಕಂಕಣ ಕಟ್ಟಿ ಕೆಲಸ ಮಾಡೋದಿಲ್ಲ. ಈಗ ಮಾದಾಯಿ ಟ್ರಿಬ್ಯುನಲ್ ಅವಾರ್ಡ್ ಪಾಸ್ ಆಗಿ ಎಷ್ಟು ಕಾಲ ಆಯಿತು, ಇನ್ನು ಅದ್ರ ಬಗ್ಗೆ ಯಾರೂ ಕೂಡ ಕಾರ್ಯೋನ್ಮುಖ ಆಗಿಲ್ಲ. ಬನ್ನಿ ಬಸವರಾಜ್ ಅವರು. ಎರಡನೇದಾಗಿ ಈಗ ನಾನು ಶರಾವತಿ ಆ ಭಾಗದಲ್ಲಿದ್ದೆ. ಅಲ್ಲಿ ಒಂದು ಜಲ ವಿದ್ಯುತ್ ಯೋಜನೆ ಸುಮಾರು 7 ಕಿಲೋಮೀಟರ್ ಸುರಂಗವನ್ನು ಮಾಡಿ ಆ ಎತ್ತರಕ್ಕೆ ತಗೊಂಡೋಗಿ ಅಲ್ಲಿಂದ ನೀರನ್ನ ಧುಮುಕಕ್ಕೆ ಬಿಟ್ಟು ಆ ಯೋಜನೆಯನ್ನ ಮಾಡ್ತಾರೆ. 1000 ಎಕರೆ ಪ್ರದೇಶ ಕಾಡು ಮುಳುಗಡೆ ಆಗುತ್ತೆ. ಇದಕ್ಕೆ ಅಲ್ಲಿ ಸರ್ಕಾರ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ, 13 ಇಲಾಖೆಗಳು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಏನು ಅರ್ಥ ಅದು? ಯಾರೋ ಪ್ರಭಾವಿಗಳು ಆ ಪ್ರಾಜೆಕ್ಟ್ ಹಿಂದೆ ಇದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲ ಇಲಾಖೆಗಳು ಅವರಿಗೆ ಪರ್ಮಿಟ್ ಮಾಡೋದೇ. ಆದರೆ ನೀವ್ಯಾಕೆ ಹೇಳ್ತಾ ಕುಂತಿದ್ದೀರಿ? ಮಾನ್ಯ ಸಿದ್ದರಾಮಯ್ಯನವರೇ, ಕೇಂದ್ರದವರು ಒಪ್ಪಿಗೆ ಕೊಡಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ, ಪರಿಸರ ಕ್ಲಿಯರೆನ್ಸ್ ಇಲ್ಲ, ಅದು ಏನು ಮಾತಾಡ್ತಾ ಕುಂತಿದ್ರಿ ಅಂತ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈಗ ನಮ್ಮದು ಕಾವೇರಿ ಮೇಕೆದಾಟು ಯೋಜನೆನೂ ಅಷ್ಟೇ. ಈಗ ಇವ್ರಿಗೂ ಚಳವಳಿ ಮಾಡಿರೋ ಪಾದಯಾತ್ರೆ DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲ ಮುಂಚೆನೇ ಹೇಳ್ಬೇಕಲ್ವಾ ಇಡೀ ರಾಜ್ಯದ ಜನತೆಗೆ, ನಾವು ಕೇಂದ್ರದವ್ರು ಪರ್ಮಿಷನ್ ಕೊಟ್ಟರೆ ಮೇಕೆದಾಟು ಯೋಜನೆ ಕೈ ತಗಂತೀವಿ, ಇಲ್ಲದೆ ಇದ್ರೆ ಆಗಲ್ಲ ಅಂತ ಹೇಳಿ ಪಾದಯಾತ್ರೆ ಮಾಡಬೇಕು. ನೀವು ಅಧಿಕಾರ ಕೊಡಿ, ನಾವು ಅಣೆಕಟ್ಟೆಯನ್ನು ಪ್ರಾರಂಭ ಮಾಡಿಬಿಡ್ತೀವಿ ಅಂತ ಹೇಳಿ ಓಟ್ ತಗೊಂಡು ಅಧಿಕಾರ ಪಡೆದು ಈಗ ಆ ಕಡೆ ತೋರಿಸ್ತಿರಲ್ಲ. ಇದು ತಪ್ಪಿದು. ಇದು ಭಾಳ ತಲೆ ತಪ್ಪಿಸ್ಕೊಳ್ಳೋ ಕೆಲಸ ಇದೆ. 1
ಒಂದು ಜ್ಞಾಪಕ ಮಾಡ್ತೀನಿ ನಿಮಗೆ. ವೈ.ಎಸ್. ರಾಜಶೇಖರ ರೆಡ್ಡಿ ಅಂತ ಒಟ್ಟು ಸಮಗ್ರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇದ್ದರು. ಅವ್ರಿಗೆ ಗೊತ್ತಿತ್ತು ಕೃಷ್ಣಾ ಟ್ರಿಬ್ಯುನಲ್ ಬರ್ತದೆ, ಇದರಲ್ಲಿ ಮೈನಸ್ ಪಾಯಿಂಟು ಯಾವ ಕಾರಣಕ್ಕಾಗುತ್ತೆ ಅಂತ ಗುರ್ತು ಮಾಡಿಕೊಂಡಿದ್ರು. ಅದಕ್ಕೆ ಏನು ಮಾಡಿದರು, ಅವರು ಜಲಯಜ್ಞ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಕೈಗೊಂಡು 1,70,000 ಕೋಟಿ ಆ ಜಲಯಜ್ಞಕ್ಕೆ ಮೀಸಲಿಟ್ಟು ಈ ಪ್ರದೇಶದ ಕೃಷ್ಣಾ, ಕೊಳ್ಳ ಮತ್ತು ತುಂಗಭದ್ರಾ ಅಷ್ಟು ನೀರಾವರಿ ಯೋಜನೆಗಳನ್ನು ಯಾವ ಕೇಂದ್ರ ಸರ್ಕಾರನೂ ಕೇಳಲಿಲ್ಲ, ಪರಿಸರ ಕೇಳಲಿಲ್ಲ, ಅರಣ್ಯ ಕೇಳಲಿಲ್ಲ, ಏನು ಕೇಳಲಿಲ್ಲ. ವಾಟ್ ಕೆಲಸ ಮಾಡಿ ಬಿಸಾಕಿ. ಯಾಕೆ ಹೇಳಿದೆ ಅಂದರೆ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಕಾವೇರಿ ಟ್ರಿಬ್ಯುನಲ್ಲು ಅಷ್ಟೇ, ಕೃಷ್ಣಾ ಟ್ರಿಬ್ಯುನಲ್ಲು ಅಷ್ಟೇ. ವೆರಿ ಸಿಂಪಲ್. ಎಷ್ಟೋ 1000 ಪೇಜ್ಗಳು ಅದಕ್ಕೆ ಆದೇಶವನ್ನು ಮಾಡಲಿಕ್ಕೆ ಸಂಗ್ರಹ ಮಾಡಿ ಆದೇಶ ಮಾಡಿದ್ದಾರೆ. ಬಟ್ ಸಿಂಪಲ್ ಅವ್ರದ್ದು ತೀರ್ಮಾನ ಏನಂದರೆ, ತಮಿಳ್ನಾಡಿನಲ್ಲಿ ಸುತ್ತಾಡಿದ್ರು. ಅವ್ರದ್ದು ಭತ್ತ ಬೆಳೆಯುವ ಪ್ರದೇಶ ಎಷ್ಟು, ಕಬ್ಬು ಬೆಳೆಯುವ ಪ್ರದೇಶ ಎಷ್ಟು, ಅರೆ ನೀರಾವರಿ ಪ್ರದೇಶ ಎಷ್ಟು. ಸಿಂಪಲ್. ಕರ್ನಾಟಕದಲ್ಲಿ ಭತ್ತ ಬೆಳೆಯುವ ಪ್ರದೇಶ ಎಷ್ಟು, ಕಬ್ಬು ಬೆಳೆಯುವ ಪ್ರದೇಶ, ಅರೆ ನೀರಾವರಿ ಪ್ರದೇಶ. ಎಲ್ಲ ಲೆಕ್ಕಾಚಾರ ಹಾಕಿದ್ರು ಅವ್ರದ್ದು ಎಷ್ಟು ಲಕ್ಷ ಎಕರೆ ಇದೆ, ಇವ್ರದ್ದು ಎಷ್ಟು ಲಕ್ಷ ಎಕರೆ ಇದೆ. ಇದನ್ನೇ ಕೃಷ್ಣಾದಲ್ಲೂ ಲೆಕ್ಕ ಹಾಕಿದ್ದು. ಅವ್ರದ್ದು ಎಷ್ಟು ಲಕ್ಷ ಎಕರೆ ಇದೆ, ಕರ್ನಾಟಕದಲ್ಲಿ ಎಷ್ಟಿದೆ, ಆ ಕಡೆ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ, ಇದ್ರ ವ್ಯಾಪ್ತಿ ಎಷ್ಟಿದೆ, ನಾಳೆ ಡೆವಲಪ್ ಮಾಡಿಕೊಂಡ್ರೆ ಇವ್ರು ಎಷ್ಟೆಷ್ಟು ತಗೊಂಡು ಹೋಗ್ಬೋದು ಅಂತೇಳಿ ನೋಡಿ ಅವಾರ್ಡ್ ಮಾಡಿದ್ದೇ ತೀರ್ಮಾನ. ಅದಕ್ಕೆ ಅವ್ರೇನು ಮಾಡಿದರು, ಅಡ್ವಾನ್ಸ್ ಆಗಿ ಡೆವಲಪ್ ಮಾಡಿದರು. ಹೆಚ್ಚು ಪ್ರದೇಶ ಅವ್ರದ್ದಾಯಿತು, ಹೆಚ್ಚು ಪಾಲು ಅವ್ರದ್ದು. ಇದನ್ನು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀವಿ, ನೀವು ಯಾವತ್ತು ಮಾಡ್ತೀರಿ, ಎಲ್ಲ ಟ್ರಿಬ್ಯುನಲ್ಲು ಮುಗಿದೋದು. ಈಗ ಉಳಿದಿರೋದು ಕೊಟ್ಟಿರೋ ನೀರನ್ನಾದರೂ ಬಳಕೆ ಮಾಡ್ಕೋಬೇಕು. ಸರ್, ಇಲ್ಲಿ ತನಕ ನೀವು ಬರೀ ರಾಜಕಾರಣಿಗಳಿದ್ದು ಎಲ್ಲ ಹೇಳಿದ್ರಿ. ಆ ಮಟ್ಟಿಗೊಳಗನೆ ನೀವು ತಗೊಂಡಿರುತ್ತಂದ್ರೆ ಇಲ್ಲೇ ಪ್ರಕಾಶ್ ನಾನು ಸರ್ಕಾರದ ನೇತೃತ್ವ ವಹಿಸಿ ಸರ್ಕಾರವನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಯಾರೋ ಸಂಬಳದವನು ಅವನ ಕೈಲಿ ಹೇಗೆ ಕೆಲಸ ಮಾಡಿಸ್ಕೋಬೇಕಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಪ್ರತಿನಿಧಿಗೆ ಇರಬೇಕಿತ್ತು. ನೀವೇ ಅವ್ರನ್ನ ಅದರಲ್ಲಿ ಇಷ್ಟು ಪರ್ಸೆಂಟ್ ತೆಗಿ, ಇದರಲ್ಲಿ ಇಷ್ಟು ಪರ್ಸೆಂಟ್ ತೆಗಿ ಅಂತ ಹೇಳಿ ಅವ್ರನ್ನ ಕೈ ಹೆಚ್ಚಿ ಬಿಟ್ಬಿಟ್ರೆ ಅವರು ನಿಮ್ಮ ಕಂಟ್ರೋಲಿಗೆ ಸಿಗ್ತಾರ. ಆ ಕಾರಣಕ್ಕೆ ಅವರು ಕೆಲಸದಲ್ಲಿ ಫೇಲ್ಯೂರ್ ಆಗಿರ್ಬೋದು. ಅದನ್ನು ನಾವು ಅಧಿಕಾರಿ ಫೇಲ್ಯೂರ್ ಅನ್ನೋದಕ್ಕಿಂತ ಸರ್ಕಾರಗಳು, ನೀವು ಮುಖ್ಯಮಂತ್ರಿ ಆದವರು, ನೀರಾವರಿ ಮಂತ್ರಿ ಆದವರು, ನಿಮ್ಮಗಳು ಫೇಲ್ಯೂರ್ ಇದು. ಇದಕ್ಕೆ ನೀವು ತಲೆ ತಗ್ಗಿಸ್ಬೇಕು ಜನರ ನಡುವೆ. ಅವನೇನು ಇವತ್ತು ಕೂಡ ಕ್ರಿಮಿನಲ್ ಅಫೆನ್ಸ್ ಇದ್ರೆ ಕೇಸ್ ಫೈಲ್ ಮಾಡಿದರೆ ಜೈಲಿಗೆ ಹೋಗ್ತಾನೆ. ಅಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಜನಪ್ರತಿನಿಧಿಗಳು ಅಂತ ಏನು ಜನ ನಿಮ್ಮನ್ನ ನೇಮಕ ಮಾಡ್ಕೊಂಡಿದ್ದಾರೆ, ಆ ಜನಕ್ಕೆ ನೀವು ದ್ರೋಹ ಮಾಡಿದ್ರಿ ಅಂತ ಹೇಳಿ ಜನಪ್ರತಿನಿಧಿಗಳನ್ನೇ ನಾನು ಟಾರ್ಗೆಟ್ ಮಾಡಿ ಹೇಳ್ತೀನಿ. ಈಗ ನಿಮ್ಮ ಹೋರಾಟ ನಿಮ್ಮ ಕಡೆ ಮೇನ್ ಕಾರಣ ಏನು? ಸರ್ಕಾರ ಈಗ ಮೊನ್ನೆ ಪರಿಹಾರ ಘೋಷಣೆ ಮಾಡಿದೆ, ಅದೊಂದೇ ಕಾರಣ? ಅದು ಮುಖ್ಯವಾದ ಕಾರಣ ಸರ್. ಆಮೇಲೆ ಈ ಪ್ರದೇಶದ ಎಲ್ಲ ಜನರು ಆ ದಿನ ಎಲ್ಲ ಮುಖ್ಯವಾದಂಥವರೆಲ್ಲ ಭಾಗವಹಿಸಿದ್ರು. ಈ ಚಳುವಳಿಯ ಸಂಘಟನೆ ಚುರುಕಾಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ. ಅವ್ರಿಗೆಲ್ರಿಗೂ ಕೂಡ ಅರಿವು ಆಗಬೇಕಲ್ಲ. ಆ ಕಾರಣಕ್ಕೆ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಮೂಲಕ ಒಂದು ಸಂದೇಶ ಎಲ್ರಿಗೂ ತಲುಪಲಿ ಅಂತ ಹೇಳಿ ನಿಮ್ಮ ಮೂಲಕ ಅಡ್ರೆಸ್. ಈಗ ಮಹಾರಾಷ್ಟ್ರ CM ಈ ಆಲ್ಮಟ್ಟಿ ಹತ್ರ ಹೆಚ್ಚಳ ಮಾಡೋಕ್ಕೆ ಮುಂದಾದರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ಕರ್ನಾಟಕಕ್ಕೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಯಾವುದು ಅಂತಂದ್ರೆ ನಿಂಬೆ ಗಿಡಗಳು ಹೆಚ್ಚಿರುವುದರಿಂದ ಇಂಡಿ ತಾಲೂಕದಲ್ಲೇ ನಿಂಬೆದು ನಿಗಮವನ್ನು ಮಾಡಿದ್ದಾರೆ. ನಿಗಮ ಮಾಡಿ ಸುಮಾರು ಒಂದು 5 ವರ್ಷ ಆಗಿರಬೇಕು. ನಾಮ ಮಾತ್ರ ನಿಗಮ ಆಗೈತಿ. ಅದು ಯಾರು ರೈತರಿಗೂ ಒಂದು ಸೌಲಭ್ಯನೂ ಸಿಕ್ಕಿಲ್ಲ.
ಆ ನಿಗಮಕ್ಕೆ ಎಷ್ಟು ಅನುದಾನ ಇಟ್ಟರು, ಆ ನಿಗಮ ಎಷ್ಟು ರೈತರಿಗೆ ಇದರ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಅದನ್ನು ತನಿಖೆ ಮಾಡಬೇಕು ಅಂಥೇಳಿ ರಾಜ್ಯ ಅಧ್ಯಕ್ಷರ ಮೇರೆಗೆ ತಗೊಂಡು ಅದನ್ನು ಮಾಡಬೇಕು. ಆಮೇಲೆ ಇಂಡಿ ತಾಲೂಕದಲ್ಲಿ ಅತಿ ಹೆಚ್ಚು ನಿಂಬೆಯನ್ನು ಬೆಳೆಯುವುದರಿಂದ ಸರ್ಕಾರದಿಂದನೇ ಒಂದು ಫ್ಯಾಕ್ಟ್ರಿ ಮಾಡಿ ನಿಂಬೆ ಬೆಳೆಯುವಂಥ ರೈತರ ಮಕ್ಕಳಿಗೇ ಅಲ್ಲಿ ಉದ್ಯೋಗ ಕೊಡಿಸಬೇಕು ಅನ್ನೋದು ನಮ್ಮೊಂದು ಆಗ್ರಹ. ಯಾಕಂತಂದ್ರೆ ಸುಮಾರು ಅವಾಗ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಿತ್ತು ಸರ್ಕಾರ. ಇತ್ತೀಚೆಗೆ ಒಂದು 8-10 ವರ್ಷದಿಂದ ಬಂದ ಮೇಲೆ ಉದ್ಯೋಗನ ಸೃಷ್ಟಿ ಮಾಡೋದು ಬಿಟ್ಟು ಹೊರಗುತ್ತಿಗೆ ಒಳಗುತ್ತಿಗೆ ಮೇಲೆ ಏನಪ್ಪ ಅಂದ್ರೆ ಉದ್ಯೋಗನ ಕೊಡ್ತಾ ಇದ್ದಾರೆ. ಆ ಉದ್ಯೋಗದಿಂದ ಏನಪ್ಪ ಅಂತಂದ್ರೆ ಅತಿ ಹಿಂದುಳಿದ ಜನಸಂಖ್ಯೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಜಿಲ್ಲೆಯಲ್ಲಿ ಅದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೀಗಾಗಿ ಸರ್ಕಾರ ನಮ್ಮ ಉತ್ತರ ಭಾಗದಲ್ಲಿ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗುವಂಥ ಕೆಲಸ ಮಾಡಬೇಕು. ಆಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕಬ್ಬಿನ ಫ್ಯಾಕ್ಟ್ರಿಗಳು 3200ರಿಂದ 3600ವರೆಗೆ ಪ್ರತಿ ಟನ್ಗೆ ಏನಪ್ಪ ಅಂದ್ರೆ ನಿಗದಿತ ಬೆಲೆ ಏನೈತಿ. ಅತಿ ಹೆಚ್ಚು ನಿಗದಿತ ಕಡಿಮೆ ಬೆಲೆ ಎಲ್ಲಿದಪ್ಪ ಅಂದ್ರೆ ಇಂಡಿ ತಾಲೂಕು ಫ್ಯಾಕ್ಟ್ರಿಗಳದಾವ. ನಾವು 3600ರಿಂದ 4000 ಟನ್ ಮೊದಲೇ ಘೋಷಣೆ ಮಾಡಿಸರಿಂದ ಏನಪ್ಪ ಅಂದ್ರೆ ಕಬ್ಬುಗಳನ್ನು ಒಂದು ವೇಳೆ ಇದರ ಘೋಷಣೆ ಮಾಡದೆ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ರೆ ರಾಜ್ಯಾಧ್ಯಕ್ಷರ ಮೇರೆಗೆ ಪ್ರತಿ ಕಾರ್ಖಾನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.